ಬೆಳಗಾವಿಯಲ್ಲಿ ಗೋಲ್ಮಾಲ್ ಕಹಾನಿ ದಿನಕ್ಕೊಂದರಂತೆ ಪಿಚ್ಕೊಳ್ತಾ ಇದೆ. ಶಿವಂ ಅಸೋಸಿಯೇಟ್ ಜೊತೆಗೆ ಆದಿತ್ಯರಾಜ್ ಕ್ಯಾಪಿಟಲ್ ಧೋಖಾ ಪ್ರಕರಣವು ಸದ್ದು ಮಾಡ್ತಾ ಇದೆ. ಇದರ ಬೆನ್ನಲ್ಲೇ ಈಗ ನಟ ನಟಿಯರಿಗೂ ಶಿವಂ ಸುಳಿ ಸುತ್ತಕೊಂಡಿದೆ. ಸ್ಯಾಂಡಲ್ವುಡ್ಗೆ ಶಿವಂ ಅಸೋಸಿಯೇಟ್ ಲಿಂಕ್, ನಟ ನಟಿಯರಿಗೆ ಸಂಕಷ್ಟ, ಸಿಐಡಿ ತನಿಖೆಯ ಭೀತಿ. ಬೆಳಗಾವಿಯ ಶಿವಂ ಅಸೋಸಿಯೇಟ್ ಬಹುಕೋಟಿ ವಂಚನೆ ಕೇಸ್ ಬಗೆದಷ್ಟು ಬಯಲಾಗ್ತಾ ಇದೆ. ಇಷ್ಟು ದಿನ ಶಿವಾನಂದ ನಿಲಣವರಿಗೆ ಬುಡಕ್ಕೆ ಬಿಸಿ ನೀರು ಕಾಯಿಸುತ್ತಿದ್ದ ಅಧಿಕಾರಿಗಳು ಸಿನಿಮಾ ಮಂದಿಗೂ ಶಾಕ್ ಕೊಡೋದಕ್ಕೆ ಮುಂದಾಗಿದ್ದಾರಂತೆ. ಯಾಕಂದ್ರೆ ಸ್ಯಾಂಡಲ್ವುಡ್ನ ನಟ ನಟಿಯರಿಗೂ ಈ ಶಿವಂ ಅಸೋಸಿಯೇಟ್ ಲಿಂಕ್ ಇದೆಯನ್ನೋ ಅನುಮಾನ ಶುರುವಾಗಿದೆ. ಹೀಗಾಗಿ ಕನ್ನಡದ ಖ್ಯಾತ ನಟ ನಟಿಯರಿಗೆ ಸಿಐಡಿ ತನಿಖೆಯ ಭೀತಿ ಎದುರಾಗಿದೆ. ಶಿವಂ ಅಸೋಸಿಯೇಟ್ ವಂಚನೆ ಕೇಸ್ ದೊಡ್ಡ ತಿರುವು ಪಡಿತಾ ಇದೆ. ಇಷ್ಟು ದಿನ ಬೆಳಗಾವಿಯಲ್ಲೇ ಸುತ್ತಾಡ್ತಿದ್ದ ಪ್ರಕರಣ ಈಗ ಚಂದನವನಕ್ಕೆ ಬಂದು ನಿಲ್ಲೋ ಮುನ್ಸೂಚನೆ ನೀಡುತ್ತಿದೆ. ಕಳೆದ ಡಿಸೆಂಬರ್ 27ರಂದು ಬೆಳಗಾವಿಯಲ್ಲಿ ಅದ್ದೂರಿಯಾಗಿ ಕನ್ನಡ ಹಬ್ಬ ಆಚರಿಸಿದ್ರು. ಇದರ ಸೂತ್ರಧಾರನೇ ಈ ಶಿವಾನಂದ ನೀಲಣ್ಣವರ್. ಈತ ಏರ್ಪಡಿಸಿದ್ದ ಕಾರ್ಯಕ್ರಮಕ್ಕೆ ಸಿನಿಮಾ ಮಂದಿ ಕೂಡ ಬಂದಿದ್ರು. ಹೀಗೆ ಬಂದವರಿಗೆ ಲಕ್ಷ ಹಣ ಕೊಟ್ಟಿದ್ರು ಅನ್ನೋ ಆರೋಪ ಕೇಳಿ ಬರ್ತಿದೆ. ಇಂಟ್ರೆಸ್ಟಿಂಗ್ ಅಂದ್ರೆ ಬೆಳಗಾವಿಯ ಕನ್ನಡ ಹಬ್ಬ ಕಾರ್ಯಕ್ರಮದಲ್ಲಿ ನಟ ಡಾಲಿ ಧನಂಜಯ್, ಸಪ್ತಮಿಗೌಡ, ದಿಗಂತ್, ಐಂದ್ರಿತಾರೈ, ನೀನಾಸಂ ಸತೀಶ್, ವಶಿಷ್ಠ ಸಿಂಹ, ರಾಜೇಶ್ ಕೃಷ್ಣನ್ ಸೇರಿದಂತೆ ಹಲವು ಕಲಾವಿದರು ಭಾಗಿಯಾಗಿದ್ದರು. ಹೀಗಾಗಿ ಬಹುತೇಕ ಕಲಾವಿದರಿಗೆ ನೋಟಿಸ್ ನೀಡಿ ವಿಚಾರಣೆಯನ್ನು ನಡೆಸೋದಕ್ಕೆ ಪ್ಲಾನ್ ಮಾಡ್ತಿದ್ದಾರೆ. ಟ್ರಾನ್ಸಾಕ್ಷನ್ ಕ್ಯಾಶ್ ಪ್ರೂಫ್ ಬೇಕಲ್ಲ. ಅವ್ರದ್ದು ಯಾವುದೋ ಮೂವಿ ಪ್ರಮೋಷನ್ಗೋಸ್ಕರ ಅಂತಲೂ ಬಂದಿರಬಹುದು. ವಿ ವರ್ಕ್ ಆನ್ ಪ್ರೂಫ್. ಯಾಕಂದ್ರೆ ಕೋರ್ಟ್ ನಮಗೆ ನಾಳೆ ಅದನ್ನೇ ಕೇಳುತ್ತೆ. ನಾವು ಸೆನ್ಸೇಷನಲೈಸ್ ಮಾಡಕ್ ಹೋಗಿ ಅವರಿಗೆ ವಿತೌಟ್ ಎನಿ ಪ್ರೂಫ್ ಅವ್ರನ್ನ ಕರೆದು ತಂದು ವಿಚಾರಣೆ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಸಿಐಡಿ ಹೆಗಲಿಗೆ ಆದಿತ್ಯರಾಜ್ ಕ್ಯಾಪಿಟಲ್ ಧೋಖಾ ಕೇಸ್. ಬೆಳಗಾವಿಯಲ್ಲಿ ಧೋಖಾ ಸಾಮ್ರಾಜ್ಯವೇ ಸೃಷ್ಟಿಯಾದಂತೆ ಕಾಣ್ತಿದೆ. ನಿಲ್ಲಣ್ಣವರ್ ಕೇಸ್ ಬೆನ್ನಲ್ಲೇ ಮತ್ತೊಂದು ಬಹುಕೋಟಿ ವಂಚನೆ ಕೇಸ್ ಸದ್ದು ಮಾಡ್ತಿದೆ. ಆದಿತ್ಯರಾಜ್ ಕ್ಯಾಪಿಟಲ್ ಅನ್ನೋ ಸಂಸ್ಥೆ ಹೂಡಿಕೆ ಹೆಸರಲ್ಲಿ ಗೋಲ್ಮಾಲ್ ಮಾಡಿದೆಯನ್ನೋ ಆರೋಪ ಕೇಳಿ ಬರ್ತಿದೆ. ಹೀಗಾಗಿ ಈ ಪ್ರಕರಣ ಕೂಡ ಸಿಐಡಿ ಹೆಗಲೇರ್ತಿದೆ. ಬೆಂಗಳೂರಿನಿಂದ ಆಗಮಿಸಿದ್ದ ಸಿಐಡಿ ತಂಡ ತಿಲಕವಾಡಿ ಪೊಲೀಸ್ ಠಾಣೆಯಲ್ಲಿ ಮಹತ್ವದ ಮಾಹಿತಿ ಸಂಗ್ರಹಿಸಿದ್ದಾರೆ. ಆದಿತ್ಯರಾಜ್ ಕ್ಯಾಪಿಟಲ್ ಸೇರಿ 3 ಕಂಪನಿಗಳ ವಿರುದ್ಧ ಪ್ರಕರಣ ದಾಖಲಾಗಿದ್ದು, ಮಾಲೀಕ ಬಾಲರಾಜ್ ಅಮ್ಮಾನೆ ಜೊತೆಗೆ 6 ಜನರ ವಿರುದ್ಧ ಎಫ್ಐಆರ್ ಬಿದ್ದಿದೆ. ಪೊಲೀಸರ ತನಿಖೆ ವೇಳೆ 211 ಕೋಟಿ ರೂಪಾಯಿ ಮೌಲ್ಯದ ದಾಖಲೆಗಳು ಪತ್ತೆಯಾಗಿದ್ದು, ಆನ್ಲೈನ್ ಡೇಟಾ ಅಳಿಸಿರುವ ಆರೋಪವೂ ಕೇಳಿಬಂದಿದೆ. ಹೀಗಾಗಿ ಸಿಐಡಿ ಅಧಿಕಾರಿಗಳು ಅಖಾಡಕ್ಕಿಳಿದಿದ್ದಾರೆ. ಒಟ್ನಲ್ಲಿ ಬೆಳಗಾವಿಯಲ್ಲಿ ಗೋಲ್ಮಾಲ್ ಸದ್ದು ಜೋರಾಗಿದ್ದು, ಕಂಡವರ ಕಾಸಲ್ಲಿ ಕಳ್ಳಾಟ ಆಡಿದವರು ಈಗ ಕಣ್ಣೀರಿಡ್ತಿದ್ದಾರೆ. ಚಂದ್ರಕಾಂತ ಸುಗಂಧಿ, ನ್ಯೂಸ್ 18 ಬೆಳಗಾವಿ.